ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ನಿಮ್ಮ ನ್ಯೂಸ್ ರೂಮ್ಗೆ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಅರ್ಧ ಗಂಟೆ ಅವಧಿನಲ್ಲಿ ಸಾಕಷ್ಟು ಸಂಗತಿಗಳನ್ನು ಇವತ್ತು ನಾನು ನಿಮ್ಮ ಮುಂದಿಡ್ತೀನಿ. ಬನ್ನಿ ಹಾಗಾದ್ರೆ ಶುರು ಮಾಡೋಣ. ಆರಂಭದಲ್ಲಿ ನಂಬರ್ 1, ಎಷ್ಟರ ಮಟ್ಟಿಗೆ ನಂಬರ್ ಗೇಮ್ ನಡೀತಾ ಇದೆ, ಯಾರ್ಯಾರು ಹೇಳುವಂಥ ನಂಬರು ಎಷ್ಟೆಷ್ಟು ಅಂತ ಹೆಂಗೆ ನಂಬಬೇಕು. ಯಾಕಂದರೆ ಒಂದೊಂದು ಇಲಾಖೆ ಒಂದೊಂದು ನಂಬರ್ ಕೊಡುತ್ತೆ. ಈ ನಂಬರ್ಗಳಲ್ಲಿ ಒಂದು ಲೆಕ್ಕದಲ್ಲಿ ಕನ್ಫ್ಯೂಷನ್ಗಳಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ವಿವರಗಳನ್ನು ನಾವಿವತ್ತು ನಿಮ್ಮ ಮುಂದಿಡ್ತೀವಿ. ನಂಬರ್ 1, ಇನ್ನು ಬೆಂಗಳೂರಿಗೆ ಕಂಟಕ. ಒಂದೊಂದು ಕಡೆಗೆಲ್ಲ 5 ಕಡೆಗಳಿಂದ ಬೆಂಗಳೂರಿಗೆ ಕಂಟಕ ಅನ್ನುವಂಥದ್ದು ಬಂದಿರ್ತಾ ಇದೆ. ಬೆಂಗಳೂರಿಗರು ಬಹಳ ಹುಷಾರಾಗಿರಬೇಕು. ಹುಷಾರಾಗಿದ್ದರೆ ಮಾತ್ರ ನೀವು ಸೇಫ್ ಆಗಿರಲಿಕ್ಕೆ ಸಾಧ್ಯ. ಇನ್ನು ನಂಬರ್ 3, ಸ್ಕೂಲ್ ಫೀಸ್. ಇನ್ನು ಸ್ಕೂಲ್ ಯಾವಾಗ ಓಪನ್ ಆಗುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ. ಇನ್ನೂ ಕೂಡ ಗೊಂದಲಗಳು ಇದ್ದೇ ಇದೆ. ಆದರೆ ಫೀಸಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಸುಲಿಗೆ ಶುರು ಆಗಿದೆ. ಮೆಸೇಜ್ಗಳ ಮೇಲೆ ಮೆಸೇಜ್ಗಳು ಬರ್ತಾ ಇವೆ. ಇದಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ವಿವರಗಳನ್ನು ನಾನೀಗ ಕೊಡ್ತೀನಿ. ಇನ್ನು ಕಿಲ್ಲರ್ ಕರಾಳ ವ್ಯೂಹ 213 ಕೇಸ್ಗಳು ಇವತ್ತು ಬಂದಿದೆ. ಎಲ್ಲಿಗೆ ಹೋಗ್ತಾ ಇದೆ ನೋಡಿ. 10, 20 ಆಗ್ತಿದ್ದು ಈಗಲೇ 100, 200, 300 ತನಕ ಬಂದುಬಿಟ್ರೆ ಸ್ಥಿತಿಗತಿಗಳು ಏನು ಆಗಬೇಕು. ಇದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ವಿವರಗಳನ್ನು ನಿಮ್ಮ ಮುಂದಿಡ್ತೀವಿ. ಇನ್ನು ನಂಬರ್ 5, ಎಷ್ಟರ ಮಟ್ಟಿಗೆ ಪರಿಷತ್ ಫೈಟ್ ನಡೀತಾ ಇದೆ. ರಾಜ್ಯಸಭೆಯಲ್ಲಿ ಏನು ಒಂದಷ್ಟು ಕಳ್ಕೊಂಡ್ರಲ್ಲ, ಯಡಿಯೂರಪ್ಪನವರು ಹೇಳಿದಂಥ ಮಾತುಗಳು ನಡೀಲಿಲ್ಲ ಅಂತ. ಈಗ ಪರಿಷತ್ತಲ್ಲಿ ನಡೀಲೇಬೇಕು. ಒಳಗಿಂದೊಳಗನೆ ಸಾಕಷ್ಟು ಫೈಟ್ಗಳು ಕೂಡ ಆಗ್ತಾ ಇದೆ. ಹೇಗಾದರೂ ಮಾಡಿ ಈ ಸರಿ ನಮ್ಮ ಮಾತು ನಡೀಬೇಕು ಅನ್ನುವಂಥದ್ದು. ಈ ಮುಖಾಂತರ ಸರ್ಕಾರ ರಚನೆ ಮಾಡಲಿಕ್ಕೆ ಯಾರ ಪ್ರಯತ್ನ ಪಟ್ಟರು ಅವರಿಗೆ ನ್ಯಾಯ ಸಿಗಬೇಕು ಅಂತ ಯಡಿಯೂರಪ್ಪ ಟ್ರೈ ಮಾಡ್ತಾ ಇದ್ದಾರೆ. ಬನ್ನಿ ಆರಂಭ ಶುರು ಮಾಡ್ತಾ ಇದ್ದೀನಿ ನಾನು. ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಕ್ಲಾರಿಟಿ ಬೇಕು. ಅದರಲ್ಲೂ ಈ ಹೊತ್ತಿ ಉರಿತಿರುವಂಥ ಸಂದರ್ಭದಲ್ಲಿ, ಕೊರೋನಾ ಯಾವ ಸಂದರ್ಭದಲ್ಲಿ ಹೆಂಗೆ ಯಾವ ಮೂಲದಿಂದ ಯಾವ ರೂಪದಲ್ಲಿ ಅಡರುತ್ತೋ ಗೊತ್ತಿಲ್ಲ. ಇಂಥ ಸಂದರ್ಭದಲ್ಲಿ ಸರ್ಕಾರದ ಈ ನಿಲುವುಗಳು, ನೀತಿಗಳು, ಹೆಜ್ಜೆಗಳು ಎಷ್ಟು ಪಾರದರ್ಶಕವಾಗಿರುತ್ತಲ್ಲ ಅಷ್ಟು ಪಾರದರ್ಶಕವಾಗಿದ್ದರೆ ಚೆಂದ. ಆದರೆ ಇಲ್ಲಿ ಆಗ್ತಿರುವಂಥದ್ದೇನು, ಯಾರ್ಯಾರಿಗೆ ಎಷ್ಟೆಷ್ಟು ಅಟ್ಯಾಕ್ ಆಗಿದೆ, ಏನು ಎತ್ತ, ಇದಕ್ಕೆ ಸಂಬಂಧಪಟ್ಟಂಗೆ ಸರಿಯಾದಂಥ ಮಾಹಿತಿ ಇಲ್ಲ. ಒಂದೊಂದು ಇಲಾಖೆ ಒಂದು ಸರ್ಕಾರ ಹೇಳುವಂಥದ್ದು ಒಂದು, ಇನ್ನೊಂದು ಆರೋಗ್ಯ ಇಲಾಖೆ ಹೇಳುವಂಥದ್ದು ಇನ್ನೊಂದು. ಆರಂಭದಿಂದ ನಮಗೆ ಹೇಳ್ತಾ ಇದ್ದೀನಿ ಈ ಮಾತನ್ನು. ಆರಂಭದಿಂದ ನಮಗೊಂದು ಡೌಟ್ ಇತ್ತು, ವಾಸನೆ ಬಡ್ದಿತ್ತು, ಎಲ್ಲ ಒಂದು ಕಡೆಗೆ ಈ ಲೆಕ್ಕಾಚಾರಗಳು ತಪ್ಪು ಹೋಗ್ತಾ ಇದೆ ಅಂತ. ಇವತ್ತು ನಾವು ಆ ಲೆಕ್ಕಾಚಾರಗಳ ಬೆನ್ನು ಹತ್ತಿ ಹೊರಟ್ವಿ. ಆವಾಗ ಕರಾಳ ಸತ್ಯ ಏನು ಅನ್ನುವಂಥದ್ದು ಗೊತ್ತಾಯಿತು. ಇವತ್ತು ಟಿವಿ9 ಎಕ್ಸ್ಪೋಸ್ ಮಾಡ್ತಾ ಇದೆ ಮತ್ತೊಂದು ಬಹುದೊಡ್ಡ ಸತ್ಯ. ಕೊರೋನಾ ಕೇಸನ್ನ ಆರೋಗ್ಯ ಇಲಾಖೆ ಮುಚ್ಚಿಡ್ತಾ ಇದೆಯಾ? ಜನರ ಕಣ್ಣಿಗೆ ಮಣ್ಣೆರಚುವಂತ ಪ್ರಯತ್ನಗಳೇನಾದರೂ ಆಗ್ತಾ ಇದೆಯಾ? ಅಸಲಿಯಾಗಿ ಬರ್ತಿರುವಂಥ ನಂಬರ್ಗಳಿಗೂ ಹೊರಗೆ ಅಫಿಷಿಯಲ್ ಏನಿದೆ ಅನೌನ್ಸ್ ಆಗ್ತಿರುವಂಥ ನಂಬರ್ಗಳಿಗೂ ಕೂಡ ಸಾಕಷ್ಟು ವ್ಯತ್ಯಾಸ ಕಂಡು ಬರ್ತಾ ಇದೆ. ದಿನಕ್ಕೆ 41 ಕೇಸ್ ಪತ್ತೆ ಆದರೆ ಕೇವಲ 30ರಷ್ಟು ಮಾತ್ರ ತೋರಿಸಲಾಗ್ತಿದೆ ಅನ್ನೋ ಒಂದು ವಿಚಾರ ಕೂಡ ಈಗ ಗೊತ್ತಾಗ್ತಾ ಇದೆ. ಇಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲ್ ಕೊಡ್ತಾ ಇರುವಂತಹ ಅಂಕಿ ಸಂಖ್ಯೆನೇ ಒಂದು, ಆರೋಗ್ಯ ಇಲಾಖೆ ಕೊಡ್ತಾ ಇರುವಂತಹ ಅಂಕಿ ಸಂಖ್ಯೆನೇ ಒಂದು. ಕಳ್ಳಾಟ ಗಣ್ರಿ, ಇದು ಅಕ್ಷರಶಃ ಕಳ್ಳಾಟ. ಕಣ್ ತೆರೆದ್ರೆ ಒಂದ್ ರೀತಿ ಕಳ್ಳಾಟ, ಕಣ್ಣು ಮುಚ್ಚಿದ್ರೆ ಮತ್ತೊಂದು ರೀತಿ ಕಳ್ಳಾಟ. ಹೆಜ್ಜೆ ಹೆಜ್ಜೆಗೂ ದಿನವೋ ಕಳ್ಳಾಟ. ಕೊರೋನಾ ಸೋಂಕಿತರ ನಂಬರ್ ಕೊಡೋ ವಿಚಾರದಲ್ಲಿ, ಕೊರೋನಾದಿಂದ ಜೀವ ಬಿಟ್ಟವರ ಸಂಖ್ಯೆಯನ್ನ ಹೇಳೋದ್ರಲ್ಲಿ ಸರ್ಕಾರ ಆರೋಗ್ಯ ಇಲಾಖೆ ಆಡ್ತಾ ಆಗಿರೋದು ಅಕ್ಷರಶಃ ಕಳ್ಳಾಟ. ವೈದ್ಯಕೀಯ ಶಿಕ್ಷಣ ಇಲಾಖೆ ಆರೋಗ್ಯ ಇಲಾಖೆ ಮಧ್ಯೆ ಗುದ್ದಾಟ. ಕೊರೋನಾ ಸೋಂಕಿತರ ಮೃತಪಟ್ಟವರ ಸಂಖ್ಯೆ ಹೇಳಲು ಕಳ್ಳಾಟ. ಎಸ್, ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ದಿನೇ ಏರ್ತಾನೆ ಇದೆ. ಅಷ್ಟೇ ಅಲ್ಲ, ದಿನವೂ ಕೊರೋನಾಗೆ ಬಲಿಯಾದವರ ಸಂಖ್ಯೆ ದಿಗಿಲು ಹುಟ್ಟಿಸುತ್ತಿದೆ. ಆದರೆ ಇಂಥ ಹೊತ್ತಿನಲ್ಲಿ ಆರೋಗ್ಯ ಇಲಾಖೆ ಪ್ರತಿದಿನ ದಾಖಲಾಗ್ತಾ ಆಗಿರೋ, ಅದರಲ್ಲೂ ಬೆಂಗಳೂರಿನಲ್ಲಿ ಸಾವಿನ ಸಂಖ್ಯೆ, ಸೋಂಕಿತರ ನಂಬರ್ಗಳನ್ನು ಕರೆಕ್ಟ್ ಆಗಿ ಹೇಳದೆ ಮುಚ್ಚಿಡ್ತಿದ್ಯಾ?
ಆರೋಗ್ಯ ಇಲಾಖೆ ತುಂಬಾ ಮುತುವರ್ಜಿ ವಹಿಸಿ ಸಾವು ಮತ್ತು ಸೋಂಕಿತರ ನಂಬರ್ ಹೇಳೋದ್ರಲ್ಲಿ ಕಳ್ಳಾಟ ಆಡ್ತಿದ್ಯಾ? ತುಂಬಾ ದಿನಗಳಿಂದ ನಮಗೂ ಈ ಅನುಮಾನ ಕಾಡ್ತಾ ಇತ್ತು. ಇದನ್ನ ಬೆನ್ನತ್ತಿ ಬೇಟೆ ಆಡಲು ಹೊರಟ TV9 ಇಂದು ರಾಜ್ಯದ ಜನರ ಎದುರಿಗೆ ಬೆಚ್ಚಿ ಬೀಳಿಸೋ ಸಂಗತಿಗಳನ್ನೇ ಇಡ್ತಿದೆ. ಯಾಕಂದ್ರೆ ಕಣ್ಣೆದುರಿಗೆ ನಡೆದಿರೋ ಸತ್ಯವನ್ನ ಮುಚ್ಚಿಡೋ ವ್ಯವಸ್ಥೆ ಆಗಿತ್ತೋ ಅನ್ನೋ ನಮ್ಮ ಅನುಮಾನಕ್ಕೆ ಬಹಳಷ್ಟು ಪುಷ್ಟಿ ಸಿಕ್ಕಿದೆ. ಹೀಗಾಗಿ TV9 ಇಂದು ಮತ್ತೊಂದು ಅಭಿಯಾನವನ್ನ ಕೈಗೊಳ್ತವು. ಬೆಂಗಳೂರಿನಲ್ಲಿಯ ವ್ಯವಸ್ಥೆಯ ಕರಾಳ ಮುಖವನ್ನ ಎಕ್ಸ್ಪೋಸ್ ಮಾಡ್ತವು. ಆರೋಗ್ಯ ಇಲಾಖೆ ಆಡ್ತಿದೆ ಎನ್ನಲಾಗಿರೋ ಕಳ್ಳಾಟವನ್ನ ಸಾಕ್ಷ್ಯ ಸಮೇತ ಎಳೆಯಾಗಿ ಬಿಚ್ಚಿಟ್ಟು. ಹಾಗಿದ್ರೆ ಏನದೋ ಸತ್ಯ, ಅದನ್ನೇ ತೋರಿಸ್ತೀವಿ. ಚಿಕಿತ್ಸೆ ನೀಡೋ ಆಸ್ಪತ್ರೆಗಳು ಹೇಳೋ ಅಂಕಿ ಅಂಶವೇ ಬೇರೆ. ಆರೋಗ್ಯ ಇಲಾಖೆ ಹೆಲ್ತ್ ಬುಲೆಟಿನ್ನಲ್ಲಿ ನೀಡೋದೇ ಬೇರೆ. ನಿಜ, ರಾಜ್ಯದಲ್ಲಿ ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿನಲ್ಲಿ ಕಳೆದೊಂದು ವಾರದಿಂದ ಸೋಂಕಿತರ ಸಂಖ್ಯೆ ಏರ್ತಾನೆ ಇದೆ. ಆದರೆ ಆರೋಗ್ಯ ಇಲಾಖೆ ಕಳ್ಳಾಟ ಎಂಥದ್ದು ಅಂದ್ರೆ ಸೋಂಕಿತರಿಗೆ ಚಿಕಿತ್ಸೆ ನೀಡೋ ಆಸ್ಪತ್ರೆಗಳು ಹೇಳೋ ಅಂಕಿ ಅಂಶಗಳೇ ಬೇರೆ, ಹೆಲ್ತ್ ಬುಲೆಟಿನ್ನಲ್ಲಿ ಆರೋಗ್ಯ ಇಲಾಖೆ ಹೇಳ್ತಿರೋ ನಂಬರ್ಗಳೇ ಬೇರೆ. ಹಾಗಿದ್ರೆ ಈ ಕಳ್ಳಾಟವನ್ನೇ ತೋರಿಸ್ತೇವೆ ನೋಡಿ. ಅಂದಹಾಗೆ ಬೆಂಗಳೂರಿನಲ್ಲಿ ಪ್ರತಿದಿನ ಪಾಸಿಟಿವ್ ಬರೋ ಹಾಗೂ ಮೃತಪಟ್ಟವರ ನಂಬರ್ ಹೇಳೋ ವಿಚಾರದಲ್ಲಿ ಕಳ್ಳಾಟ ನಡೆಯುತ್ತಿದೆ ಎನ್ನಲಾಗಿದೆ. ಬೆಂಗಳೂರಿನ ಕೆಲ ಆರೋಗ್ಯಾಧಿಕಾರಿಗಳೇ ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಹೇಗಂದ್ರೆ ಬೆಂಗಳೂರಿನಲ್ಲಿ ಒಂದು ದಿನಕ್ಕೆ 41 ಕೇಸ್ ಪತ್ತೆಯಾದ್ರೆ ಆವತ್ತು ಕೇವಲ 30 ಕೇಸ್ ತೋರಿಸ್ತಿದ್ದಾರೆ. ಒಂದ್ ವೇಳೆ 50 ಪಾಸಿಟಿವ್ ಕೇಸ್ ಬಂದಿದ್ರೆ ಆವತ್ತು ಕೇವಲ 35 ಕೇಸ್ ತೋರಿಸಲಾಗ್ತಿದೆಯಂತೆ. ಇಷ್ಟೇ ಅಲ್ಲ, 2 ದಿನಗಳ ಹಿಂದೆ ಪತ್ತೆಯಾದ ಸೋಂಕಿತರನ್ನ ಆವತ್ತಿನ ಹೆಲ್ತ್ ಬುಲೆಟಿನ್ಗೆ ಸೇರಿಸಿ ಕೆಲ ಸೋಂಕಿತರನ್ನ ಲಿಸ್ಟ್ನಿಂದ ಕೈ ಬಿಡಲಾಗ್ತಿದೆಯಂತೆ. ವೈದ್ಯಕೀಯ ಶಿಕ್ಷಣ ಇಲಾಖೆ ಹಾಗೂ ಆರೋಗ್ಯ ಇಲಾಖೆ ನಡುವಿನ ಮುಸುಕಿನ ಗುದ್ದಾಟದಿಂದಲೇ ಹೀಗಾಗ್ತಿದೆ ಅನ್ನೋ ಆರೋಪಗಳು ಕೇಳಿ ಬರ್ತಿವೆ. ಅದು ಹೇಗೆ ಅನ್ನೋದನ್ನ ಬಿಡಿಸಿ ಹೇಳ್ತೀವಿ ನೋಡಿ. ಅಂದಹಾಗೆ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆ ವೈದ್ಯಕೀಯ ಶಿಕ್ಷಣ ಇಲಾಖೆ ವ್ಯಾಪ್ತಿಗೆ ಬರುತ್ತೆ. ಈ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸಾವಿನ ಸಂಖ್ಯೆಯ ಅಂಕಿ ಅಂಶ ನೀಡಲಾಗುತ್ತೆ. ಆದರೆ ಆರೋಗ್ಯ ಇಲಾಖೆ ಮತ್ತೊಂದು ಅಂಕಿ ಅಂಶ ನೀಡ್ತಿದೆ. ಅದು ಹೇಗೆ ಅಂದ್ರೆ ಬೆಂಗಳೂರಿನಲ್ಲಿ ಜೂನ್ 10ರಿಂದ 11 ಮಂದಿ ಮೃತಪಟ್ಟಿದ್ದಾರೆ ಅಂತ ಆರೋಗ್ಯ ಇಲಾಖೆ ಹೆಲ್ತ್ ಬುಲೆಟಿನ್ನಲ್ಲಿ ವರದಿ ನೀಡಿದೆ. ಆದರೆ ವಿಕ್ಟೋರಿಯಾ ಆಸ್ಪತ್ರೆ ಮೂಲಗಳ ಪ್ರಕಾರ 17 ಮಂದಿ ಸಾವನ್ನಪ್ಪಿದ್ದಾರೆ. ಅಲ್ಲಿಗೆ ಆರೋಗ್ಯ ಇಲಾಖೆ ಸೋಂಕಿತರು ಮತ್ತು ಮೃತರ ಅಂಕಿ ಅಂಶ ಮುಚ್ಚಿಟ್ಟಿರೋದು ಸ್ಪಷ್ಟವಾಗಿ ಕಾಣ್ತಾಗಿದೆ. ಸರಿಯಾದ ಅಂಕಿ ಅಂಶ ನೀಡಿದ್ರೆ ಕೆಟ್ಟ ಹೆಸರು ಬರಬಹುದು, ಇಲ್ಲ ಹೆಚ್ಚು ಸಂಖ್ಯೆ ತೋರಿಸಿದ್ರೆ ಜನರು ಹೆದರುತ್ತಾರೆ ಅಂತ ಆರೋಗ್ಯ ಇಲಾಖೆ ಯೋಚಿಸಿರಬಹುದು. ಅದೇನೇ ಇದ್ರೂ ಜನರ ದಿಕ್ಕನ್ನ ತಪ್ಪಿಸಿರೋದು ಮಾತ್ರ ಸ್ಪಷ್ಟ. ಹಾಗಿದ್ರೆ ಯಾವಾಗೆಲ್ಲ ಈ ರೀತಿ ಆಗಿದೆ ಅಂಕಿ ಅಂಶದ ಸಮೇತ ತೋರಿಸ್ತೇವೆ ನೋಡಿ. ಅಂದಹಾಗೆ ಜೂನ್ 11ರಂದು ಆಸ್ಪತ್ರೆ ಕೊಟ್ಟ ವರದಿ ಪ್ರಕಾರ ಬೆಂಗಳೂರಿನಲ್ಲಿ 5 ಮೃತಪಟ್ಟಿದ್ರು. ಆದರೆ ಆರೋಗ್ಯ ಇಲಾಖೆ ಬಿಡುಗಡೆ ಮಾಡಿದ ಹೆಲ್ತ್ ಬುಲೆಟಿನ್ನಲ್ಲಿ 2 ಸಾವನ್ನಪ್ಪಿದ್ದಾರೆ ಅಂತಿತ್ತು. ಹಾಗೆ ಜೂನ್ 12ರಂದು 2 ಮೃತಪಟ್ಟಿದ್ದಾರೆ ಅಂತ ಆಸ್ಪತ್ರೆಯ ಮೂಲಗಳು ಮಾಹಿತಿ ನೀಡಿದ್ವು. ಆದರೆ ಆರೋಗ್ಯ ಇಲಾಖೆ ಕೊಟ್ಟ ವರದಿಯಲ್ಲಿ 4 ಮೃತಪಟ್ಟಿದ್ದಾರೆ ಅಂತಿತ್ತು. ಇನ್ನು ಆಸ್ಪತ್ರೆ ನೀಡಿದ ಮಾಹಿತಿ ಅನ್ವಯ ಜೂನ್ 13ರಂದು 5 ಜನ ಕೊರೋನಾಗೆ ಬಲಿಯಾಗಿದ್ದಾರೆ ಅಂತಿತ್ತು. ಆದರೆ ಆರೋಗ್ಯ ಇಲಾಖೆ ಮಾತ್ರ 2 ಮೃತಪಟ್ಟಿದ್ದಾರೆ ಅಂತ ತಿಳಿಸಿತ್ತು. ಇನ್ನು ನಿನ್ನೆ ಅಂದ್ರೆ ಜೂನ್ 14ರಂದು ಬೆಂಗಳೂರಿನಲ್ಲಿ ಕೊರೋನಾಗೆ ಬಲಿಯಾದವರ ಸಂಖ್ಯೆ 4 ಅಂತ ಆಸ್ಪತ್ರೆಗಳು ಮಾಹಿತಿ ನೀಡಿದ್ವು.
ಆದರೆ ಹೆಲ್ತ್ ಬುಲೆಟಿನ್ನಲ್ಲಿ 3 ಮಂದಿ ಮೃತಪಟ್ಟಿದ್ದಾರೆ ಅಂತಿದ್ದು. ಹೀಗೆ ಆರೋಗ್ಯ ಇಲಾಖೆ ಆಡ್ತಿರೋ ಕಳ್ಳಾಟ ಇವತ್ತು ಬಯಲಾಗಿದೆ. ಅಷ್ಟಕ್ಕೂ ಆರೋಗ್ಯ ಇಲಾಖೆ ಸೋಂಕಿತರ ಸಂಖ್ಯೆಯನ್ನ ಮುಚ್ಚಿಡಬಹುದೇ ಹೊರತು ಸೋಂಕು ಹಬ್ಬೋದನ್ನಲ್ಲ. ಅಷ್ಟಕ್ಕೂ ಇದನ್ನ ಮುಚ್ಚಿಟ್ಟು ಸರ್ಕಾರ ಏನು ಸಾಧಿಸೋಕೆ ಹೊರಟಿದ್ಯೋ ಏನೋ ಅದನ್ನ ಸಂಬಂಧಪಟ್ಟ ಸಚಿವರೇ ಹೇಳಬೇಕು. ಬ್ಯೂರೋ ರಿಪೋರ್ಟ್, TV9. ಹೇಳುವುದು ಒಂದು, ಮಾಡುವುದು ಇನ್ನೊಂದು. ನಂಬೋದು ಹೇಗೋ ಕಾಣೆ ಪದ್ಮಾವತಿ ಪತಿ ತಿರುಪತಿ ಶ್ರೀ ವೆಂಕಟಾಚಲಪತಿ. ಈ ರೀತಿ ನೀವೇನಾದರೂ ನಂಬರ್ ಕೊಡ್ತಾ ಹೋದರೆ ಆ ವೆಂಕಟರಮಣನೇ ನಮ್ಮನ್ನು ಕಾಪಾಡಬೇಕು, ಇನ್ನು ಬೇರೆ ಯಾವುದೂ ಮಾರ್ಗ ಇಲ್ಲ. ನೋಡಿ, ಬೆಂಗಳೂರಿನ ಸ್ಥಿತಿಗತಿಗಳನ್ನು ಹೇಳಲೇಬೇಕು. ಬೆಂಗಳೂರಿನಲ್ಲಿ ಇವತ್ತು 35 ಪಾಸಿಟಿವ್ ಕೇಸ್ಗಳಾಗಿದೆ. ಲೆಕ್ಕ ಹಾಕ್ಕೊಳ್ಳಿ ಎಷ್ಟರ ಮಟ್ಟಿಗೆ ಏನೇನು ಆಗ್ತಾ ಇದೆ ಅನ್ನುವಂಥದ್ದು. ಒಂದು ಸಾವು ಜೊತೆಗೆ ಬೆಂಗಳೂರಿಗರಿಗೆ ಒಂದು ಭಯ ಹತ್ಕೊಂಡ್ಬಿಟ್ಟಿದೆ. ಈಗ ನೀವು BMTC ಬಸ್ ಹತ್ತೀರಾ, ಅಲ್ಲಿ ಎಡವಟ್ಟುಗಳಿದೆ. ನೀವು ಪಾರ್ಕಿಗೆ ಹೋಗ್ತೀರಾ, ಎಡವಟ್ಟಿದೆ. ನೀವೇನಾದರೂ ವಾಕ್ ಮಾಡ್ತೀರಾ, ಎಡವಟ್ಟಿದೆ. ಈ ರೀತಿ ಒಂದು 5 ಸಂಗತಿಗಳಿವೆ. ಅಲ್ಲಿಂದ ಯಾವ ಸಂದರ್ಭದಲ್ಲಿ ಯಾವ ರೀತಿ ಬೇಕಾದರೂ ಕೂಡ ಈ ರೋಗ ವಕ್ಕರಿಸಬಹುದು. ಹಾಗಾದರೆ ಈ 5 ಕಂಟಕಗಳು ಯಾವ್ಯಾವು ಬೆಂಗಳೂರಿಗರಿಗೆ ನೋಡಿ. ಬೆಂಗಳೂರನ್ನ ವೈರಸ್ ಹಾಟ್ಸ್ಪಾಟ್ ನಗರವನ್ನಾಗಿಸುತ್ತಾ ಆ 5 ಕಂಟಕ. ಬೆಂಗಳೂರಿಗೆ ಕೊರೋನಾ ಕಂಟಕ ನಂಬರ್ 1 ಅದು BMTC ಬಸ್ ಆಗಬಹುದು. ಮಾರುಕಟ್ಟೆ, ಈಗ ಮಾರ್ಕೆಟ್ಗಳೇನಿದೆ ಅದು ಬಹಳ ಒಂದು ಕಂಟಕ ಆಗಿದೆ. ಇದು 2ನೇ ಒಂದು ಕಂಟಕ. ಮಾರ್ಕ್ಗಳಿಂದ ಹೆಚ್ಚಾಯಿತು ಡೆಡ್ಲಿ ವೈರಸ್ನ ಕಂಟಕ. ಇದು ರಾಜಧಾನಿ ಬೆಂಗಳೂರಿಗೆ ಕಾಡ್ತಿರುವಂತಹ 3ನೇ ಕಂಟಕ. ಕಂಟಕ 4 ಅಂಗಡಿಗಳಿಂದಲೂ ಕೂಡ ಹೆಚ್ಚಾಗ್ತಾ ಇದೆ ಕೊರೋನಾದ ಹಾವಳಿ. ಕೊನೆಯ ಕಂಟಕ ಯಾವುದು ಹಾಗಾದ್ರೆ ರಾಜಧಾನಿಗೆ? ಅದು ರೈಲ್ವೆ ಸ್ಟೇಷನ್. ಈ 5 ಕಂಟಕಗಳನ್ನ ಬಹುತೇಕ ನಾವು ನಿಭಾಯಿಸಿಬಿಟ್ರೆ ಬಹಳಷ್ಟು ಸೋಂಕನ್ನ ಹರಡೋದನ್ನ ನಮ್ ಕಡಿಮೆ ಮಾಡೋದಕ್ಕೂ ಅವಕಾಶ ಆಗುತ್ತೆ. ಕೊರೋನಾ ಸದ್ದಿಲ್ಲದೆ ಕೊರಳಿಗೆ ಸುತ್ತಿಕೊಳ್ತಿದೆ. ಸುತ್ತಿಕೊಂಡವರನ್ನ ಕಣ್ಮುಚ್ಚಿ ಬಿಡುವಷ್ಟರಲ್ಲಿ ಸಾವಿನ ದವಡೆಗೆ ತಳ್ಳುತ್ತಿದೆ. ರಾಜ್ಯದಲ್ಲಿ ಅತಿ ಹೆಚ್ಚು ಕಿಲ್ಲರ್ ಕೊರೋನಾಗೆ ತುತ್ತಾಗ್ತಿರೋದು ರಾಜಧಾನಿ ಮಂದಿ. ಬೆಂಗಳೂರಲ್ಲಿ ಇವತ್ತು ಕೂಡ ಒಬ್ಬ ಕೊರೋನಾ ಸೋಂಕಿಗೆ ಪ್ರಾಣ ಬಿಟ್ಟಿದ್ದಾರೆ. ಬೆಂಗಳೂರಲ್ಲಿ ಡೆಡ್ಲಿ ನಂಬರ್ ಏರುತ್ತಿದ್ದಂತೆ ಸಿಎಂ ಮೀಟಿಂಗ್. ಮಹಾರಾಷ್ಟ್ರ, ಚೆನ್ನೈ, ದೆಹಲಿಯಿಂದ ಬರುವವರಿಗೆ ಹೊಸ ರೂಲ್ಸ್. ಬೆಂಗಳೂರು ರಾಜ್ಯದಲ್ಲಿ ಕೊರೋನಾ ಕೇಸ್ ಹೆಚ್ಚಾಗ್ತಾ ಇದ್ದಂತೆ ಸಿಎಂ ಯಡಿಯೂರಪ್ಪ ಸಭೆ ಕರೆದಿದ್ರು. ಡಿಸಿಎಂ ಅಶ್ವಥ್ ನಾರಾಯಣ್, ಬಿಬಿಎಂಪಿ ಆಯುಕ್ತರು, ಆರೋಗ್ಯ ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿದ್ರು. ಅಷ್ಟಕ್ಕೂ ಸಭೆಯಲ್ಲಿ ಸರ್ಕಾರ ತೆಗೆದುಕೊಂಡ ಮಹತ್ವದ ತೀರ್ಮಾನಗಳು ಏನು ಅಂತ ನೋಡೋದಾದ್ರೆ, ಕೊರೋನಾ ಕಟ್ಟಿ ಹಾಕೋದಕ್ಕೆ ಒದ್ದಾಡ್ತಾ ಇರುವ ಸರ್ಕಾರ ಮತ್ತೆ ಕ್ವಾರಂಟೈನ್ ರೂಲ್ಸ್ ಚೇಂಜ್ ಮಾಡಿದೆ. ಇನ್ಮುಂದೆ ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಬರುವವರಿಗೆ 14 ದಿನಗಳ ಕಾಲ ಕ್ವಾರಂಟೈನ್ ಇರಲಿದೆ. ಅದರಲ್ಲಿ 7 ದಿನ ಸಾಂಸ್ಥಿಕ ಕ್ವಾರಂಟೈನ್, 7 ದಿನ ಹೋಮ್ ಕ್ವಾರಂಟೈನ್. ಚೆನ್ನೈ, ದೆಹಲಿಯಿಂದ ಬರುವವರಿಗೂ 14 ದಿನ ಕ್ವಾರಂಟೈನ್ ನಿಗದಿಯಾಗಿದೆ. ಆದರೆ 3 ದಿನ ಸಾಂಸ್ಥಿಕ ಕ್ವಾರಂಟೈನ್, 11 ದಿನ ಹೋಮ್ ಕ್ವಾರಂಟೈನ್ಗೆ ಗುರಿಯಾಗಬೇಕಾಗಿದೆ. ಇದೇ ಗುರುವಾರ ಮಾಸ್ಕ್ ಡೇ ಅಂತ ಆಚರಿಸಬೇಕಾಗಿದೆ. ಕೆಲವು ಸಿನಿಮಾ ನಟರನ್ನ, ಕೆಲವು ಕ್ರೀಡಾಪಟುಗಳನ್ನು ಒಟ್ಟಿಗೆ ಸೇರಿಸ್ಕೊಂಡು ನಾವು ಇಡೀ ರಾಜ್ಯದಲ್ಲಿ ಒಂದು ಅವೇರ್ನೆಸ್ ತರಕ್ಕೋಸ್ಕರ ಮಾಸ್ಕ್ ಡೇ ಮಾಡ್ತಾ ಇದ್ದೇವೆ. ಸರ್ಕಾರ ಮಾಸ್ಕ್ ಡೇ ಮಾಡಲಿ, ಸ್ಯಾನಿಟೈಸರ್ ಡೇನೇ ಮಾಡಲಿ, ಬೆಂಗಳೂರಲ್ಲಂತೂ ಸೋಂಕಿತರು ಸಾವಿನ ಸಂಖ್ಯೆ ಹೆಚ್ಚಾಗುತ್ತಲೇ ಇದೆ. 5 ಕೊರೋನಾ ಕಂಟಕದಿಂದ ಬೆಂಗಳೂರಿಗೆ ಇನ್ನಷ್ಟು ಭೀತಿ ಆವರಿಸಿದೆ. ಆ 5 ಮಹಾ ಕಂಟಕಗಳು ಯಾವುದು ಅನ್ನೋದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಬೆಂಗಳೂರಿಗೆ ಕಂಟಕ ನಂಬರ್ 1 ಅಂದ್ರೆ ಅದು BMTC ಬಸ್. ಹೌದು, ನಿತ್ಯವೂ BMTC ಬಸ್ಗಳಲ್ಲಿ ಸಾಕಷ್ಟು ಮಂದಿ ಓಡಾಡ್ತಾ ಇದ್ದಾರೆ. ಆರಂಭದಲ್ಲಿ ಒಂದು ಬಸ್ನಲ್ಲಿ 20 ರಿಂದ 22 ಮಂದಿ ಅಂತ ನಿಗದಿಯಾಗಿತ್ತು. ಬಳಿಕ ಸಾರಿಗೆ ವ್ಯವಸ್ಥೆಗೆ ನಷ್ಟವಾಗುತ್ತೆ ಅಂತ ಜನ ಅಕ್ಕಪಕ್ಕದಲ್ಲಿ ಕುಳಿತು ಪ್ರಯಾಣಿಸುವುದಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಹೀಗಾಗಿ ಕಂಡಕ್ಟರ್ಗಳಿಗೆ, ಪ್ರಯಾಣಿಕರಿಗೆ ಸೋಂಕು ಹರಡ್ತಾ ಇದೆ. ಕಂಟಕ ನಂಬರ್ 2
ಮಾರುಕಟ್ಟೆ. ಬೆಂಗಳೂರಿನ ಮಾರುಕಟ್ಟೆಯಲ್ಲಿ ಗ್ರಾಹಕರು ವ್ಯಾಪಾರಸ್ಥರು ಅಂತರ ಮರೆತು ಖರೀದಿಯಲ್ಲಿ ಬ್ಯುಸಿಯಾಗಿದ್ದಾರೆ. ಅಧಿಕಾರಿಗಳಂತೂ ಇದನ್ನೆಲ್ಲ ನೋಡಿ ನೋಡದಂತೆ ಸುಮ್ಮನಿದ್ದಾರೆ. ಹೀಗಾಗಿನೇ ಹಲಸೂರು ಮಾರ್ಕೆಟ್ನಲ್ಲಿ 3 ಚಿಕ್ಕಪೇಟೆಯಲ್ಲಿ 2 ಕೊರೋನಾ ಅಟ್ಯಾಕ್ ಮಾಡಿದೆ. ಕಂಟಕ ನಂಬರ್ 3 ಪಾರ್ಕ್ಗಳು. ಬೆಂಗಳೂರಲ್ಲಿ ವಯಸ್ಸಾದವರೇ ಹೆಚ್ಚಾಗಿ ಕೊರೋನಾಗೆ ತುತ್ತಾಗ್ತಾ ಇದ್ದಾರೆ. ಇಂತಹ ಕೇಸ್ಗಳಲ್ಲಿ ಬಹುತೇಕ ಮಂದಿ ಪಾರ್ಕ್ಗೆ ಭೇಟಿ ಕೊಟ್ಟು ಸೋಂಕು ಹರಡಿರಬಹುದು ಎನ್ನಲಾಗ್ತಾ ಇದೆ. ಪಾರ್ಕ್ಗಳಲ್ಲಿ ಗೆಳೆಯರು ಗುಂಪು ಗುಂಪಾಗಿ ಅಂತರ ಮರೆತು ಮಾತಿನಲ್ಲಿ ಬ್ಯುಸಿಯಾಗಿದ್ದಾರೆ. ಈಗಾಗಲೇ ಲಾಲ್ಬಾಗಿಗೆ ಹೋಗಿದ್ದ ವೃದ್ಧನಿಗೆ ಕೊರೋನಾ ಬಂದಿದ್ರೆ ಬೇಗೂರಲ್ಲಿ ಪಾರ್ಕಿಗೆ ಹೋಗಿದ್ದ ಮಹಿಳೆಗೆ ಕೊರೋನಾ ಒಕ್ಕರಿಸಿದೆ. ಕಂಟಕ ನಂಬರ್ 4 ಬೆಂಗಳೂರಿನ ಅಂಗಡಿಗಳಿಂದಲೂ ಕೊರೋನಾ ಹಾವಳಿ ಹೆಚ್ಚಾಗ್ತಾ ಇದೆ. ದಿನಸಿ ಅಂಗಡಿಗಳು, ಟೀ ಶಾಪ್ಗಳಲ್ಲಿ ಜನ ಅಂತರ ಕಾಯ್ದುಕೊಳ್ತಾ ಇಲ್ಲ. ಇದರಿಂದ ಸೋಂಕಿತರು ಹೆಚ್ಚಾಗೋದಕ್ಕೆ ಕಾರಣವಾಗಿರಬಹುದು. ಕಂಟಕ ನಂಬರ್ 5 ಬೆಂಗಳೂರಿನ ರೈಲ್ವೆ ನಿಲ್ದಾಣ. ಇಲ್ಲಿನ ಸಿಬ್ಬಂದಿ ಕಾಟಾಚಾರಕ್ಕೆ ತಪಾಸಣೆ ನಡೆಸ್ತಾ ಇದ್ದಾರೆ. ಕೇವಲ 5 ಸೆಕೆಂಡ್ಗಳಲ್ಲಿ 5 ಟೆಂಪರೇಚರ್ ಚೆಕ್ ಮಾಡಲಾಗ್ತಾ ಇದೆ. ಒಬ್ಬರ ಥರ್ಮಲ್ ಸ್ಕ್ಯಾನ್, ತಾಪಮಾನ ತಿಳಿಯೋದಕ್ಕೆ ಕನಿಷ್ಠ 3 ಸೆಕೆಂಡ್ ಬೇಕು. ಆದರೆ ಸಿಬ್ಬಂದಿಗಳು ಸುಮ್ಮನೆ ತಲೆಗೆ ಮಿಷಿನ್ ಇಟ್ಟು ಕಳಿಸ್ತಾ ಇದ್ದಾರೆ. ಸೀನಿಯರ್ ಸಲಹೆ, ಜೂನಿಯರ್ ವೈದ್ಯರ ಚಿಕಿತ್ಸೆ. ಕೊರೋನಾ ಆಸ್ಪತ್ರೆಯ ಮತ್ತೊಂದು ಕರ್ಮಕಾಂಡ ಇದು. ಬೆಂಗಳೂರಲ್ಲಿ ಕೊರೋನಾ ಸೋಂಕಿತರಿಗೆ ಹಿರಿಯ ವೈದ್ಯರು ಚಿಕಿತ್ಸೆ ಕೊಡ್ತಾ ಇಲ್ಲ. ನರ್ಸ್ಗಳು, ವಿದ್ಯಾರ್ಥಿಗಳು ರಿಪೋರ್ಟ್ ರೆಡಿ ಮಾಡ್ತಾರೆ. ಆನ್ಲೈನ್ ಮೂಲಕವೇ ಹಿರಿಯ ವೈದ್ಯರು ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಈ ಬಗ್ಗೆ ಬಾಯ್ ಬಿಡಬಾರ್ದು ಅಂತ ಕಿರಿಯ ವೈದ್ಯರಿಗೆ ತಾಕೀತು ಮಾಡಲಾಗಿದೆಯಂತೆ. ಆರೋಗ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಜಾವೇದ್ ಅಖ್ತರ್ ಹಿರಿಯ ವೈದ್ಯರೇ ಸೋಂಕಿತರ ಜವಾಬ್ದಾರಿ ಬರಬೇಕು ಅಂತ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದ್ದಂತೆ ವೈದ್ಯರ ನಿರ್ಲಕ್ಷ್ಯ ನಿಜಕ್ಕೂ ಆತಂಕಕಾರಿ. ಹೀಗೆ ನಿರ್ಲಕ್ಷ್ಯ ಮಾಡಿದ್ರೆ ರಾಜ್ಯದಲ್ಲಿ ಮತ್ತಷ್ಟು ಸಾವುಗಳು ಸಂಭವಿಸೋದ್ರಲ್ಲಿ ಡೌಟೇ ಇಲ್ಲ. ಬ್ಯೂರೋ ರಿಪೋರ್ಟ್, TV9. ಶಾಲೆಗಳ ಸ್ಥಿತಿಗತಿಗಳು ಏನೇನು, ಇದಕ್ಕೆ ಸಂಬಂಧಪಟ್ಟಂಗೆ ಹಿಂದೆ ನಾವು ಅಭಿಯಾನ ಮಾಡಿದ್ವಿ. ಆ ಅಭಿಯಾನದ ಮುಂದುವರೆದ ಭಾಗ. ಒಂದು ಸಂಗತಿನ ನಾನು ಆರಂಭದಲ್ಲಿ ಒಂದು ಸ್ಪಷ್ಟೀಕರಣ ಕೊಟ್ಬಿಡ್ತೀನಿ. ನಮ್ಮದು ಏನಿದ್ರು ದೃಷ್ಟಿಕೋನ ಇರುವಂಥದ್ದು, ನಾವೇನಿದ್ರು ಹೇಳಿರುವಂಥದ್ದು ಏನು ಅಂತಂದರೆ, ಈ ಧನದಾಹಿ ಸ್ಕೂಲ್ಗಳಿವೆಯಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ. ಅಂದರೆ ದೊಡ್ಡ ದೊಡ್ಡ ಶಾಲೆಗಳು, ದೊಡ್ಡ ಏನು ಅಂದರೆ ಈ ಸೀರೀಸ್ಗಳಿರ್ತಾವೆ, ಅವುಗಳದ್ದು 1, 2, 10 ಶಾಲೆಗಳಿರ್ತವೆ, ಬೇಕಾದಷ್ಟು ಕಮಾಯಿ ಕೂಡ ಇರುತ್ತೆ. ಇಂಥವರು ಸ್ಕೂಲ್ ಯಾವ ಶುರು ಆಗುತ್ತೆ ಅಂತ ಗೊತ್ತಿಲ್ಲ, ಏನು ಶಿಕ್ಷಣ, ಏನು ಬೋಧನೆ ಇಲ್ಲ, ಏನು ಎತ್ತ ಯಾವುದೂ ಇಲ್ಲ. ಈಗಲೇ ಮೆಸೇಜ್ಗಳ ಮೇಲೆ ಮೆಸೇಜ್ ಕಳಿಸ್ತಾ ಇದ್ದಾರೆ. ಅಂದರೆ ನೀವು ಇಷ್ಟೊಂದು ಫೀಸ್ ಕಟ್ಟಬೇಕು, ಇಷ್ಟು ಫೀಸ್ ಕಟ್ಟಬೇಕು ಅನ್ನುವಂಥದ್ದು. ಯಾವ ಕಾರಣದಿಂದ, ಯಾವ್ಯಾವ ಶಾಲೆಗಳಿಂದ ತಂದೆ ತಾಯಿಗಳಿಗೆ ಏನೇನು ಮೆಸೇಜ್ಗಳು ಬರ್ತಾ ಇದೆ, ಎಷ್ಟೆಷ್ಟು ಹಣವನ್ನು ಕೇಳ್ತಾ ಇದ್ದಾರೆ, ಯಾವ್ಯಾವ ಶಾಲೆಗಳು ಈ ಕೆಲಸ ಮಾಡ್ತಾ ಇವೆ, ಇದಕ್ಕೆ ಸಂಬಂಧಪಟ್ಟಂಗೆ ಇವತ್ತು TV9 ಮತ್ತೊಮ್ಮೆ ಅಭಿಯಾನವನ್ನು ನಡೆಸ್ತು. ಯಾವ್ಯಾವ ಶಾಲೆಗಳು ಈ ಲಿಸ್ಟಲ್ಲಿವೆ, ಯಾವ್ಯಾವ ರೀತಿ ಪೋಷಕರಿಗೆ ತೊಂದರೆ ಕೊಡ್ತಾ ಇವೆ, ಬನ್ನಿ ನೋಡೋಣ. ಸರ್ಕಾರದ ಆದೇಶ ಸ್ಪಷ್ಟವಾಗಿದೆ. ಯಾವುದೇ ಕಾರಣಕ್ಕೂ ಹೆಚ್ಚಿಗೆ ಫೀಸ್ ಅನ್ನ ಈ ಬಾರಿ ನೀವು ತೆಗೆದುಕೊಳ್ಬಾರ್ದು ಅಂತ. ಫೀಸ್ ಬೀಗುತ್ತಿರುವಂತಹ ವ್ಯವಸ್ಥೆಯ ವಿರುದ್ಧವಾಗಿ TV9 ನಿಂದ ದೊಡ್ಡ ಅಭಿಯಾನವನ್ನ ಮಾಡ್ತಾ ಇದ್ದೀವಿ ನಾವು. ಫೀಸ್ ಕಟ್ಟದೆ ಹೋದ್ರೆ ಮಕ್ಕಳ ಭವಿಷ್ಯ ಹಾಳಾಗುತ್ತಾ ಅನ್ನುವಂತ ಆತಂಕದಲ್ಲಿ ಪೋಷಕರಿದ್ದಾರೆ. ನಾವು ಆಲ್ರೆಡಿ ಫೀಸ್ ಕಟ್ಬಿಟ್ಟಿದ್ವಿ, ಹಾಫ್ ಆಫ್ ದ ಅಮೌಂಟ್ ಪೇ ಮಾಡಿದ್ದೀವಿ. ಕೆಲವರೆಲ್ಲ ಫುಲ್ ಪೇ ಮಾಡಿಬಿಟ್ಟಿದ್ದಾರೆ. ದಯವಿಟ್ಟು ನೀವು ಅಧಿಕಾರಿಗಳು ಮಲಗಬೇಡಿ, ಎದ್ದು ನಿಂತ್ಕೊಂಡು ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳಿ ಅಂತ ಪ್ಲಾನ್ 1 ಪ್ಲಾನ್ 2 ಏನೂ ಮಾಡಿಲ್ಲ. ಶಾಲೆಗಳು ಯಾವಾಗ ಆರಂಭವಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಶಾಲೆ ಓಪನ್ ಬಗ್ಗೆ ಸರ್ಕಾರ ಇನ್ನೂ ಕೂಡ ನಿರ್ಧರಿಸಿಲ್ಲ. ಶಾಲಾ ಡೋರ್ ಓಪನ್ ಮಾಡೋ ಡೇಟ್ ಕೂಡ ಇನ್ನೂ ನಿಗದಿಯಾಗಿಲ್ಲ. ಅದೆಷ್ಟೋ ಪೋಷಕರು ಲಾಕ್ಡೌನ್ ಇಂದಾಗಿ ಕೆಲಸವಿಲ್ಲದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸಾಲದಕ್ಕೆ ಮಕ್ಕಳ ಭವಿಷ್ಯದ ಕಥೆಯೇನು ಅನ್ನೋ ಆತಂಕದಲ್ಲೇ ದಿನ ದೂಡುತ್ತಿದ್ದಾರೆ. ಈ ಮಧ್ಯೆ ಪೋಷಕರ ಹೆಗಲಿಗೆ ಮತ್ತಷ್ಟು ಹೊರೆ ಬಿದ್ದಿದೆ. ಕಂಗಾಲಾಗಿದ್ದ ತಂದೆ ತಾಯಂದಿರಿಗೆ ಶಾಲೆಗಳಿಂದಲೇ ಸಂಕಷ್ಟ ಎದುರಾಗಿದೆ. ಶಾಲೆ ಶುರುವಾಗದಿದ್ರೂ ಪೋಷಕರಿಗೆ ಫೀಸ್ ಕಟ್ಟಲು ಒತ್ತಡ. ಫೀಸ್ ಪೀಕೋ ಖಾಸಗಿ ಶಾಲೆಗಳ ವ್ಯವಸ್ಥೆ ವಿರುದ್ಧ TV9 ಅಭಿಯಾನ. ಎಸ್, ಅದೆಂಥ ಪರಿಸ್ಥಿತಿ ನೋಡಿ.
ಖಾಸಗಿ ಶಾಲೆಗಳ ಹಣದ ದಾಹ ಅದ್ಯಾವ ಮಟ್ಟಿಗೆ ಇದೆ ನೋಡಿ. ಕೊರೋನಾದಿಂದಾಗಿ ಶಾಲೆಗಳು ಇನ್ನೂ ಕೂಡ ಓಪನ್ ಆಗಿಲ್ಲ. ಅದಾಗ್ಲೇ ಹಲವು ಖಾಸಗಿ ಶಾಲೆಗಳು ಈ ಶೈಕ್ಷಣಿಕ ವರ್ಷದ ಮಕ್ಕಳ ಫೀಸ್ ಕಟ್ಟುವಂತೆ ಪೋಷಕರಿಗೆ ದುಂಬಾಲು ಬಿದ್ದಿದೆ. ದಿನ ಬೆಳಗಾದ್ರೆ ಫೀಸ್ ಕಟ್ಟಿ ಅಂತ ಪಟ್ಟು ಹಿಡಿತಿವೆ. ಇದರಿಂದ ಪೋಷಕರು ಅಕ್ಷರಶಃ ಅಡಕತ್ತರಿಯಲ್ಲಿ ಸಿಲುಕಿದ್ದಾರೆ. ಹೀಗಾಗಿ ಫೀಸ್ ಪೀಕೋ ಖಾಸಗಿ ಶಾಲೆಗಳ ವ್ಯವಸ್ಥೆ ವಿರುದ್ಧ TV9 ಮಹಾ ಅಭಿಯಾನವೊಂದನ್ನ ಆರಂಭಿಸಿದ್ದು ಹಣದಾಹಿ ಶಾಲೆಗಳ ಬಣ್ಣವನ್ನ ಬಿಚ್ಚಿಟ್ಟಿದೆ. ಖಾಸಗಿ ಸ್ಕೂಲ್ಗಳಿಂದ ಫೀಸ್ ಕಾಟ. ಖಾಸಗಿ ಶಾಲೆಗಳು ಅಂದಮೇಲೆ ಕೇಳಬೇಕಾ? ಬಹುತೇಕ ಸ್ಕೂಲ್ಗಳಲ್ಲಿ ಶಿಕ್ಷಣಕ್ಕಿಂತ ಹಣಕ್ಕೆ ಹೆಚ್ಚಿನ ಮಹತ್ವ. ಹಣವಂತರಿಗಷ್ಟೇ ಖಾಸಗಿ ಸ್ಕೂಲ್ಗಳು ಅನ್ನೋದು ಗೊತ್ತಿರೋ ವಿಚಾರವೇ. ಆದ್ರೀಗ ಇಂಥ ಕಷ್ಟ ಕಾಲದಲ್ಲೂ ರಾಜ್ಯದ ಕೆಲ ಖಾಸಗಿ ಶಾಲೆಗಳು ಸ್ಕೂಲ್ ಆರಂಭವಾಗದಿದ್ರೂ ಲಕ್ಷಗಟ್ಟಲೆ ಫೀಸ್ ಕಟ್ಟಲು ಪೋಷಕರಿಗೆ ಒತ್ತಡ ಹೇರ್ತಿವೆ. ಫೀಸ್ ಕಟ್ಟಿ ಎಂದು ಹಲವು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಪೋಷಕರನ್ನ ಪೀಡಿಸುತ್ತಲೇ ಇವೆ. ಶೈಕ್ಷಣಿಕ ವರ್ಷದ ಫೀಸ್ನ ಮೊದಲ ಕಂತು ಕ್ಲಿಯರ್ ಮಾಡಿ ಕಂತು ಪಾವತಿಸುವಂತೆ ಪೋಷಕರಿಗೆ ನಿತ್ಯ ಮೆಸೇಜ್ ಬರ್ತಿದೆ. ಆದ್ರೆ ಶಾಲೆ ಶುರುವಾಗುವ ಸ್ಪಷ್ಟತೆ ಇಲ್ಲದೆ ಫೀಸ್ ಕಟ್ಟೋದೇಕೆ, ಫೀಸ್ ಕಟ್ಟಬೇಕೋ ಕಟ್ಟಬಾರ್ದೋ ಎಂಬ ಗೊಂದಲದಲ್ಲಿ ಪೋಷಕರಿದ್ದಾರೆ. ಜೊತೆಗೆ ಫೀಸ್ ಕಟ್ಟಿದ್ರೆ ಮಕ್ಕಳ ಭವಿಷ್ಯ ಹಾಳಾಗುತ್ತೆ ಅನ್ನೋ ಆತಂಕದಲ್ಲಿಯೂ ಪೋಷಕರಿದ್ದಾರೆ. ಹೀಗಾಗಿ ಖಾಸಗಿ ಶಾಲೆಗಳ ಟಾರ್ಚರ್ಗೆ ಪೋಷಕರು ಕಂಗಾಲಾಗಿ ಹೋಗಿದ್ದಾರೆ. ಪೋಷಕರಿಂದ ಫೀಸ್ ಕಟ್ಟಿಸಿಕೊಳ್ಳಲು 10 ನೆಪ. ಇನ್ನು ಪೋಷಕರಿಂದ ಫೀಸ್ ಕಟ್ಟಿಸಿಕೊಳ್ಳೋಕೆ ಹವಣಿಸ್ತಿರೋ ಖಾಸಗಿ ಶಾಲೆಗಳು 10 ನೆಪಗಳನ್ನ ಮುಂದಿಟ್ಟು ಫೀಸ್ ಪೀಕಿಸೋಕೆ ಮುಂದಾಗಿವೆ. ಇನ್ನು ಈ ಶೈಕ್ಷಣಿಕ ವರ್ಷದ ಪುಸ್ತಕಗಳನ್ನ ತೆಗೆದುಕೊಂಡು ಹೋಗಿ ಪುಸ್ತಕಗಳನ್ನ ತೆಗೆದುಕೊಳ್ಳುವ ಮುನ್ನ ಮೊದಲ ಕಂತು ತುಂಬಿ ಅಂತ ಪುಸ್ತಕಗಳ ನೆಪವಡ್ಡಿ ಫೀಸ್ ಪೀಕೋ ಯತ್ನ ನಡೀತಿದೆ. ಶುಲ್ಕ ಕಟ್ಟದಿದ್ರೆ ಶಾಲೆ ನಡೆಸಲು ಕಷ್ಟ, ಶಿಕ್ಷಕರಿಗೆ ಸಂಬಳ ನೀಡಲೇಬೇಕು, ಇಲ್ಲವಾದಲ್ಲಿ ಶಿಕ್ಷಕರನ್ನ ವಜಾ ಮಾಡಬೇಕು ಅನ್ನೋ ವಾದವು ಖಾಸಗಿ ಶಿಕ್ಷಣ ಸಂಸ್ಥೆಗಳದ್ದು. ಅಷ್ಟೇ ಅಲ್ಲ, ಶಾಲೆಗಳನ್ನ ನಡೆಸಲಾಗದೆ ಶಾಲೆಗಳನ್ನೇ ಮಾರಬೇಕಾಗುತ್ತೆ ಅಂತ ವಾದ ಮಂಡಿಸ್ತಿವೆ. ಅಷ್ಟಕ್ಕೂ ಫೀಸ್ಗಾಗಿ ಪೋಷಕರನ್ನ ಪೀಡಿಸ್ತಿರೋ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಯಾವ್ಯಾವು ಅಂತ ನೋಡೋದಾದ್ರೆ, ಬೆಂಗಳೂರಿನ RR ನಗರದ ಗ್ಲೋಬಲ್ ಅಕಾಡೆಮಿ ಫಾರ್ ಲರ್ನಿಂಗ್ ಸ್ಕೂಲ್, ಬೆಂಗಳೂರಿನ ಕೋರಮಂಗಲದಲ್ಲಿರುವ ಬೆಥೆನಿ ಇನ್ಸ್ಟಿಟ್ಯೂಷನ್, ಬೆಂಗಳೂರಿನ ಬನಶಂಕರಿಯಲ್ಲಿರುವ RVK ಸ್ಕೂಲ್, ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲ್ನಿಂದಲೂ ಫೀಸ್ ಕಟ್ಟಲು ಪೋಷಕರಿಗೆ ಮೆಸೇಜ್ ಬರ್ತಿದೆ. ಬೆಂಗಳೂರು ಅಷ್ಟೇ ಅಲ್ಲ, ಕೋಲಾರದ ಆಲಬಂಡಿಯಲ್ಲಿರುವ ಕ್ರೈಸ್ಟ್ ಸ್ಕೂಲ್ ಕೂಡ ಫೀಸ್ಗಾಗಿ ಒತ್ತಡ ಹೇರ್ತಿದೆ. ಫೀಸ್ ಪೀಕುತ್ತಿರುವವರಿಗೆ ಅಂಕುಶ ಹಾಕದ ಸರ್ಕಾರ. ಇನ್ನು ಇಲ್ಲಿ ಸರ್ಕಾರದ ಎಡವಟ್ಟು ಕೂಡ ಎದ್ದು ಕಾಣ್ತಿದೆ. ಯಾಕಂದ್ರೆ ಶಾಲೆ ಆರಂಭ ಫೀಸ್ ಬಗ್ಗೆ ಶಾಲೆಗಳಿಗೆ ಶಿಕ್ಷಣ ಇಲಾಖೆ ಯಾವುದೇ ಸ್ಪಷ್ಟ ನಿರ್ದೇಶನ ನೀಡಿಲ್ಲ. ಸಿಎಂ ಸೂಚನೆ ಮೇರೆಗೆ ಪೋಷಕರಿಗೆ ಶಾಲಾ ಫೀಸ್ ಕಟ್ಟಲು ಅವಕಾಶವಿದೆಯಾದ್ರೂ ಯಾವ ಶಾಲೆಯೂ ಫೀಸ್ ಕಟ್ಟಲೇಬೇಕು ಅಂತ ಒತ್ತಡ ಹೇರಂಗಿಲ್ಲ. ಇನ್ನು ಈವರೆಗಿನ ಅಂದಾಜು 380ಕ್ಕೂ ಹೆಚ್ಚು ಶಾಲೆಗಳ ವಿರುದ್ಧ ದೂರು ದಾಖಲಾಗಿದೆಯಾದ್ರೂ ಶಾಲೆಗಳ ವಿರುದ್ಧ ಕ್ರಮದ ಬಗ್ಗೆ ಸ್ವಲ್ಪವೂ ಮಾಹಿತಿ ಇಲ್ಲ. ಒಟ್ನಲ್ಲಿ ಶಾಲೆ ಆರಂಭ ಫೀಸ್ ವಿಚಾರವಾಗಿ ಎಲ್ಲವೂ ಗೊಂದಲವಾಗಿದ್ದು ಅಂತಿಮವಾಗಿ ಪೋಷಕರು ಸಂಕಷ್ಟದ ಸುಳಿಯಲ್ಲಿ ಸಿಕ್ಕಿ ಒದ್ದಾಡುವಂತಾಗಿದೆ. ಇನ್ನಾದರೂ ಸರ್ಕಾರ ಎಚ್ಚೆತ್ತು ಆದಷ್ಟು ಬೇಗ ಈ ಬಗ್ಗೆ ಕ್ರಮ ಕೈಗೊಳ್ಳಲೇಬೇಕಿದೆ. ಬ್ಯೂರೋ ರಿಪೋರ್ಟ್, TV9. ಒಂದು ಸಂಗತಿಯನ್ನು ಮತ್ತೆ ಹೇಳ್ಬಿಡ್ತೀನಿ, ಹಿಂದೂ ಕೂಡ ಹೇಳಿದ್ದೆ. ಕೆಲವೊಂದು ಶಾಲೆಗಳ ಸ್ಥಿತಿ ಹೆಂಗಿದೆ ಅಂದರೆ, ಏನೋ ಈ ಶಿಕ್ಷಣ ಉದ್ಧಾರಕ್ಕೆ ಅಂತ ಶಾಲೆಗಳನ್ನು ಶುರು ಮಾಡಿಕೊಂಡು ಪಾಪ ಪಡಬಾರದು ಯಾತನೆಯನ್ನು ಪಡ್ತಾ ಇದ್ದಾರೆ. ಅವ್ರಿಗೆ ಈ ಟೀಚರ್ಗಳಿಗೆ ಸಂಬಳ ಕೊಡೋಕ್ಕಾಗ್ತಾ ಇಲ್ಲ ಅಂತ ಸ್ಥಿತಿ. ಈ ಪೀಕ್ತಿರೋರು ಯಾರು ಗೊತ್ತಾ? ಎಲ್ಲ ದೊಡ್ಡ ದೊಡ್ಡ ಶಾಲೆಯವರು. ಅವರಿಗೆ ನೋಡಿ ಈ ಕನ್ನಡಾಭಿಮಾನ ಅದನ್ನು ಮೂಲೆಗೆ ಬಿಸಾಕಿದ್ದಾರೆ. RT ಗಿರಿಟಿ ಅದನ್ನೆಲ್ಲ ಹೊರಗಡೆ ಬಿಸಾಕಿದ್ದಾರೆ. ಅವ್ರಿಗೆ ಇದು ಯಾವುದು ಕೂಡ ಇಲ್ಲ. ಅಲ್ಪಸಂಖ್ಯಾತರ ಹೆಸರಿನಲ್ಲಿ ಇವರು ಶಿಕ್ಷಣ ಸಂಸ್ಥೆಗಳು ನಡೆಸೋದು, ಮಿಷನರಿಗಳು ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಾ ಇದ್ದಾರೆ. ಇನ್ನು ದೊಡ್ಡ ದೊಡ್ಡ ಶ್ರೀಮಂತರುಗಳು ಮಾಡ್ತಿರುವಂಥ ಶಿಕ್ಷಣ ಸಂಸ್ಥೆಗಳು ಇವ್ರದ್ದು ಒಂದಲ್ಲ 10 ಸಂಸ್ಥೆಗಳಿರ್ತವೆ. ಆದರೂ ಹಣದಾಹ ಅನ್ನುವಂಥದ್ದು ಇದೆಯಲ್ಲ, ಅದು ಕಡಿಮೆ ಆಗಿಲ್ಲ. ಆದರೆ ನಿಜಕ್ಕೂ ಈ ಸಣ್ಣ ಪುಟ್ಟ ಶಾಲೆಗಳನ್ನು ಮಾಡ್ತಾ ಇದ್ದಾರಲ್ಲ, ಬಾಡಿಗೆ ಕೊಡೋಕ್ಕೆ ಶಕ್ತಿ ಇಲ್ಲ, ಟೀಚರ್ಗಳಿಗೆ ದುಡ್ಡು ಕೊಡೋಕ್ಕೆ ಶಕ್ತಿ ಇಲ್ಲ, ಪಾಪ ಅವ್ರಿಗೆ ಸಂಬಳ ಕೊಡೋಕ್ಕೆ ಶಕ್ತಿ ಇಲ್ಲ. ಹೇಗೆ ಮಾಡ್ತಾ ಇದ್ದಾರೆ ಅವರು? ಪಾಪ ಏನು ಮಾಡಬೇಕು? ಆದರೆ ದೊಡ್ಡ ದೊಡ್ಡ ಶಾಲೆಗಳು ಅದು ಇದು ಬಣ್ಣ ಕಟ್ಟಿ ಈಗಾಗಲೇ ಮೆಸೇಜ್ಗಳ ಮೇಲೆ ಮೆಸೇಜ್ ಕಳಿಸ್ತಾರೆ. ಈಗಾಗಲೇ ಸುಲಿಗೆ ಆರಂಭ ಆಗಿದೆ.
ಒಂದು ಸಂಗತಿಯನ್ನು ತಿಳ್ಕೊಂಬಿಡಿ, ಭಾಳಷ್ಟು ರಾಜಕಾರಣಿಗಳು ಇಂಥ ಈ ಸ್ಕೂಲ್ಗಳನ್ನ ನಡೆಸ್ತಾ ಇದ್ದೀರಿ, ಮಠಾಧೀಶರುಗಳು ಇಂಥ ಸ್ಕೂಲ್ಗಳು ನಡೆಸ್ತಾ ಇದ್ದೀರಿ, ಈ ಮಿಷನರಿಗಳು ಇಂಥ ಸ್ಕೂಲ್ಗಳನ್ನು ನಡೆಸ್ತಾ ಇದ್ದೀರಿ, ದೊಡ್ಡ ದೊಡ್ಡ ಈ ಸಮೂಹ ಸಂಸ್ಥೆಗಳಿವೆಯಲ್ಲ ಅಂಥವರೆಲ್ಲ ನಡೆಸ್ತಾ ಇದ್ದೀರಿ. ಅದು ಒಂದನ್ನು ಅರ್ಥ ಮಾಡ್ಕೋಬೇಕು, ಇಂಥ ಸಂದರ್ಭದಲ್ಲಿ ನಿಮ್ಮ ಧನದಾಹನ ಕಡಿಮೆ ಮಾಡಬೇಕು. ನಾನು ಈ ಬೈಂದೂರು ಶಾಸಕ ಸುಕುಮಾರ್ ಶೆಟ್ಟರ್ದೊಂದು ಎಕ್ಸಾಂಪಲ್ ಕೊಡ್ತೀನಿ. 70 ಲಕ್ಷ ರೂಪಾಯಿ ಫೀಸನ್ನು ಬಿಟ್ಟಿದ್ದಾರೆ. ಇದು ಸಮಯ ಸಂದರ್ಭ ಅಲ್ಲ ಇದು ಅಂಥೇಳಿ ಅಂತ ತಿಳ್ಕೊಳ್ಳಿ, ಸ್ವಲ್ಪ ನೋಡಿ. ಈ ಸಂದರ್ಭದಲ್ಲಿ ಮಾನವೀಯತೆ ತೋರಿಸ್ತಿಲ್ಲ ಅಂದರೆ ನೀವು ಯಾವ ಸಂದರ್ಭದಲ್ಲಿ ತೋರಿಸ್ತೀರಿ? ನಿಜಕ್ಕೂ ನಾಚಿಕೆ ಆಗಬೇಕು. TV9 ಇಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪದೇ ಪದೇ ಬೆಳಕು ಚೆಲ್ಲುವಂಥ ಪ್ರಯತ್ನಗಳನ್ನು ಮಾಡ್ತಾ ಇರುತ್ತೆ. ಇನ್ನು ಕೊರೋನಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದ್ದಾಯಿತು, ಇನ್ನು ಪೊಲಿಟಿಕಲ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡಲೇಬೇಕು. ಏನಪ್ಪ ಅದು ಅಂತಂದರೆ, ಎಷ್ಟರ ಮಟ್ಟಿಗೆ ರಾಜ್ಯಸಭೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹಿನ್ನಡೆ ಆಗಿದೆಯಲ್ಲ BJPಗೆ, ಅದನ್ನು ಹೇಗಾದರೂ ಮಾಡಿ ವಿಧಾನ ಪರಿಷತ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತುಂಬ್ಕೋಬೇಕು ಅನ್ನುವಂಥ ಪ್ರಯತ್ನ ಯಡಿಯೂರಪ್ಪನವ್ರದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಕಸರತ್ತುಗಳು ನಡೀತಾ ಇದೆ ತೋರಿಸ್ತೀವಿ. ಪರಿಷತ್ ಫೈಟ್ ಜೋರಾಗಿ ನಡೀತಾ ಇದೆ. 10 ಜನರ ಪಟ್ಟಿನ ಈಗಾಗಲೇ ಹೈಕಮಾಂಡ್ಗೆ ಕೊಡಲಾಗಿದೆ. ಹಿಂದೆ ರಾಜ್ಯಸಭೆಯಲ್ಲಿ ಏನು ಮುಖಭಂಗ ಆಯ್ತಲ್ಲ, ಆ ರೀತಿ ಆಗಬಾರ್ದು, ನಾವು ಹೇಳಿದಂಥವ್ರು ಪರಿಗಣಿಸಿ ಅಂತ ಯಡಿಯೂರಪ್ಪ ಈ ಬಾರಿ ಪ್ರೆಷರ್ ಹಾಕುವಂಥ ಸಾಧ್ಯತೆ ಇದೆ. ಪರಿಷತ್ ಎಂಟ್ರಿಗೆ ಬಿಜೆಪಿಯಲ್ಲಿ ಮೆಗಾ ಕಾಂಪಿಟೇಷನ್. ರೈತರು ಮಳೆಗಾಲ ಕಾದಂತೆ ಬಿಜೆಪಿ ಸರ್ಕಾರ ರಚನೆಗೆ ನೆರವಾಗಿ ಚುನಾವಣೆಯಲ್ಲಿ ಸೋತು ಕಂಗಾಲಾಗಿದ್ದ ನಾಯಕರು ಜೂನ್ ಬರೋದನ್ನ ಕಾಯ್ತಾ ಇದ್ರು. ಕಾರಣ ವಿಧಾನ ಪರಿಷತ್ ಚುನಾವಣೆ. ಸದ್ಯ ಇದೇ ಪರಿಷತ್ ಫೈಟ್ ಬಿಜೆಪಿಯಲ್ಲಿ ರಂಗು ಪಡೆದುಕೊಂಡಿದೆ. ಅದರಲ್ಲೂ ಆಡಳಿತಾರೂಢ ಬಿಜೆಪಿಗೆ 4 ಮಂದಿಗೆ ಕಳುಹಿಸುವ ಅವಕಾಶ ಹೆಚ್ಚಾಗಿರೋದ್ರಿಂದ ಪಕ್ಷದಲ್ಲಿ ಚಟುವಟಿಕೆಗಳು ಗರಿಗೆದರಿವೆ. ನಾಲ್ಕು ಸ್ಥಾನಗಳ ಪೈಕಿ ಎಚ್ ವಿಶ್ವನಾಥ್, MTB ನಾಗರಾಜ್ ಹಾಗೂ ಶಂಕರ್ರನ್ನ MLC ಮಾಡಬೇಕು ಅನ್ನೋ ಕೂಗು ಜೋರಾಗಿನೇ ಕೇಳಿ ಬರ್ತಾ ಇದೆ. ಇದರ ಮಧ್ಯೆ ಇವತ್ತು ಬಿಜೆಪಿ ಕೋರ್ ಕಮಿಟಿಯಲ್ಲಿ BSY ಹೇಳಿರುವ ಮಾತು ಸಂಚಲನ ಮೂಡಿಸಿದೆ. ಕೊಟ್ಟ ಮಾತು ಉಳಿಸಿಕೊಳ್ಳಲು ಸಿಎಂ BSY ಪ್ಲಾನ್. ಎಸ್, ಇವತ್ತು ನಡೆದ ರಾಜ್ಯ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ 4 MLC ಸ್ಥಾನಗಳಿಗೆ ಒಟ್ಟು 10 ಹೆಸರುಗಳು ಶಿಫಾರಸಿಗೆ ನಿರ್ಧರಿಸಲಾಗಿದೆ. ಇದೇ ವೇಳೆ ಸಿಎಂ BSY ನಾನು MTB ನಾಗರಾಜ್, R ಶಂಕರ್, ಸುನಿಲ್ ವೈಲಾಪುರೆಗೆ ಮಾತು ನೀಡಿದ್ದೇನೆ ಅಂತ ಹೇಳಿದ್ದಾರೆ. ಇನ್ನುಳಿದಂತೆ CP ಯೋಗೀಶ್ವರ್, PH ಪೂಜಾರ್, ಗೋಪಿನಾಥ್ ರೆಡ್ಡಿ ಸೇರಿದಂತೆ 6 ಜನರ ಹೆಸರನ್ನ ಶಿಫಾರಸು ಮಾಡೋದಕ್ಕೆ ನಿರ್ಧರಿಸಿದ್ದಾರೆ. ಮಾತು ಉಳಿಸಿಕೊಳ್ಳಲು ಬಿಜೆಪಿ ಕೋಟಾ ಪ್ಲಾನ್. ಅಂದ ಹಾಗೆ ಎಚ್ ವಿಶ್ವನಾಥ್, CP ಯೋಗೀಶ್ವರ್ಗೆ ಪರಿಷತ್ ಎಂಟ್ರಿಗೆ ಮತ್ತೊಂದು ಮಾರ್ಗದ ಬಗ್ಗೆನೂ ಚಿಂತನೆ ನಡೆದಿದೆ. ಸಾಹಿತಿ ಕೋಟಾದಲ್ಲಿ ವಿಶ್ವನಾಥ್ಗೆ, ಸಿನಿಮಾ ಕೋಟಾದಲ್ಲಿ ಯೋಗೀಶ್ವರ್ಗೆ ಸ್ಥಾನ ಕಲ್ಪಿಸೋದಕ್ಕೆ ಚರ್ಚೆನೂ ನಡೆದಿದೆ. ಕಿರಣ್ ಜೊತೆ ಪ್ರಮೋದ್, TV9 ಬೆಂಗಳೂರು. ಇನ್ಸೈಡ್ ಸುದ್ದಿ ಸೋಮವಾರದಿಂದ ಶನಿವಾರ ಸಂಜೆ 7 ಗಂಟೆಗೆ TV9ನಲ್ಲಿ ಮಾತ್ರ.